ಕಂದ ಆಗ್ತಾನೆ ಶಾಲೆಯಿಂದ ಮನೆಗೆ ಬಂದಿದ್ಲು. ಅಮ್ಮ ಹಸಿವಾಗ್ತಿದೆ, ಊಟಕ್ಕೇನಾದ್ರೂ ಕೊಡಮ್ಮ ಅಂತ ಕೇಳಿ ಊಟ ಮಾಡಿ ಊಟ ಆಯ್ತಲ್ಲ ಆರಾಮಾಗಿ ಮಲ್ಕೊಳ್ಳೋಣ ಅಂತ ಪುಟ್ಟ ಕಂದಮ್ಮ ನಿದ್ರೆಗೆ ಜಾರಿದ್ಲು. ಮಗು ಮಲಗಿದೆ ಅಂತ ತಾಯಿ ಕೂಡ ತನ್ನ ಕೆಲಸದಲ್ಲಿ ನಿರತಳಾಗಿದ್ಲು. ಬಟ್ ನಡಿಬಾರ್ದ ಘಟನೆ ಒಂದು ನಡೆದು ಹೋಯ್ತು. ಕಾರಣ ಪುಟ್ಟ ಕಂದಮ್ಮನ ಪ್ರಾಣ ಪಕ್ಷಿ ಹಾರೋಗಿದೆ ಮಲಗಿದ್ದಲ್ಲಿಯೇ. ಕಾರಣ ಏನು, ಏನಾಯ್ತು, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ನಿರ್ಮಾಣ ಹಂತದ ಕಟ್ಟಡದ ಮೇಲಿಂದ ಹಾಲೋ ಬ್ರಿಕ್ಸ್ ಏಟಿಗೆ ಬಿದ್ದು 4 ವರ್ಷದ ಮಗು ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ HALನ ಚಿನ್ನಪ್ಪನ ಹಳ್ಳಿಯಲ್ಲಿ ನಡೆದಿದೆ. ಬಿಜಾಪುರ ಜಿಲ್ಲೆ ಸಿಂದಗಿ ಮೂಲದ ಮಮತಾ ಶ್ರೀಶೈಲ್ ದಂಪತಿಯ 4 ವರ್ಷದ ಮಗು ಮನುಶ್ರೀ ಎಂಬ ಮಗುವಿನ ಮೇಲೆ ಏಕಾಏಕಿ 12 ಹಾಲೋ ಬ್ರಿಕ್ಸ್ ಏಟಿಗೆಗಳು ಕಟ್ಟಡದ ಮೇಲಿಂದ ಉರುಳು ಬಿದ್ದಿವೆ. ಇದರಿಂದ ಮನುಶ್ರೀ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾಳೆ. ಶ್ರೀಶೈಲ್ ದಂಪತಿ ಮೂಲತಃ ಸಿಂದಗಿ ಮೂಲದವರು. ಇವರು ಚಿನ್ನಪ್ಪನ ಹಳ್ಳಿಯ ತನ್ನ ಸಹೋದರಿ ಮಧು ಎಂಬುವವರ ಮನೆಗೆ ಬಂದಿದ್ರು. ಇವರು ವಾಸವಿದ್ದ ಮನೆ ಮೇಲೆ ನಿರ್ಮಾಣವಾಗ್ತಿದ್ದ 4 ಅಂತಸ್ತಿನ ಕಟ್ಟಡದ ಮೇಲಿಂದ ಏಟಿಗೆಗಳು ಉರುಳಿ ಬಿದ್ದಿವೆ. ಇದರಿಂದ ಶೆಡ್ನಲ್ಲಿದ್ದ ಮನುಶ್ರೀ ಹಾಗೂ ತಾಯಿ ಮಮತಾ ಮೇಲೆ ಬಿದ್ದಿದೆ. ಹಾಲೋ ಬ್ರಿಕ್ಸ್ ಏಟಿಗೆ ಬಿದ್ದ ಪರಿಣಾಮ ಮನುಶ್ರೀ ತಲೆಗೆ ಗಂಭೀರ ಗಾಯಗಳಾಗಿದ್ದು ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಅಕ್ಕ ಮಕ್ಕಳು 2, ಇವರು ತಂಗಿ ಮಕ್ಕಳು 2 ರೀ. ಊಟ ಮಾಡಕತ್ತವ್ರಿ. ಹಂಗೆ ಪ್ಲೇಟು ಚಪಾತಿ ಎಲ್ಲ ಆದ್ರಿ. ಅದು ಹುಡುಗಿ ಮೊಬೈಲ್ ನೋಡ್ಕೊಂಡ್ ಮಲ್ಕೊಂಡದ್ರಿ. ಅದು ಹುಡುಗಿ ಮ್ಯಾಗ ಕಲ್ ಬಿದ್ಬಿಟ್ಟೈತ್ರಿ. ಇನ್ನೊಂದು ಹುಡುಗನ ಮ್ಯಾಗ ತಲೆ ಮ್ಯಾಗ ಕಲ್ ಬಿದ್ದೈತ್ರಿ. ಇನ್ನೊಂದು ಹುಡುಗನ ಮ್ಯಾಗ ಬೆನ್ ಮ್ಯಾಗ ತಲೆ ಮ್ಯಾಗ ಕಲ್ ಬಿದ್ದದ್ರಿ. ಅದು ತೆಕ್ಕಲಕ್ ನಾನು ಹೋಗಿರೋದ್ರಿ. ಅದು ಇನ್ನೊಂದು 1ನೇ ಕ್ಲಾಸ್ ಅದ್ರಿ ಹುಡುಗ. ಅದು ಕಲ್ ತೆಗೆದ್ಬಿಟ್ಟು ತಂದು ಇಲ್ಲಿ ಎಳೆದು ಹಾಕಿದೇನ್ರಿ ಆ ಕೂಸಿಗೆ. ಎಲ್ಲಾ ಮಕ್ಕಳಿಗೆ ನೀರ್ ಹಾಕ್ತಾ ಇದ್ದೀವ್ರಿ. ಅದು ಪಾರುವನ ಹುಡುಗಿಗೆ ಕಣ್ಣು ಮುಚ್ಚಿದ ಕಣ್ಣು ತೆರೆದೇ ಇಲ್ರಿ. ಆಮೇಲೆ ಜೀವಿಕಾ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಜೀವಿಕಾ ಹಾಸ್ಪಿಟ್ಲಿಂದ ಆ ಹುಡುಗರು ಗಿಡದಿಲ್ರಿ ರೈಮರ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಘಟನೆಗೆ ಕಾರಣರಾದ 4 ಅಂತಸ್ತಿನ ಕಟ್ಟಡವನ್ನ ಶ್ರೀನಿವಾಸುಲು ಎಂಬಾತ ಯಾವುದೇ ಸುರಕ್ಷತಾ ಕ್ರಮಗಳನ್ನ ವಹಿಸದೆ ಕಟ್ಟಡ ನಿರ್ಮಾಣ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ಇದೇ ಕಟ್ಟಡ ನಿರ್ಮಾಣ ಮಾಡುವ ವೇಳೆ 1-2 ಬಾರಿ ಇದೇ ರೀತಿಯ ಸಣ್ಣ ಪುಟ್ಟ ಅವಘಡಗಳು ನಡೆದಿದ್ರೂ ಸಹ ಕಟ್ಟಡ ಮಾಲೀಕ ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸದೆ ಮಗುವಿನ ಸಾವಿಗೆ ಕಾರಣನಾಗಿದ್ದಾನೆಂದು ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಸ್ಕೂಲಿಂದ ಬಂದ್ಮೇಲೆ ಏನ್ ಮಾಡಿದ್ದಾರೆ, ಊಟಕ್ಕಂತ ಕೂತ್ಕೊಂಡ್ಮೇಲೆ ಏನಾಗಿದೆ, ಊಟ ಮಾಡೋ ಟೈಮಲ್ಲಿ ಅದು ಯಾರೋ ಹಿಂದೆ ಹುಡುಗರು ಏನೋ ಕೆಲಸ ಮಾಡ್ತಿದ್ದಾರೆ. ಅಲ್ಲಿಂದ ಏನಾಗಿದೆ ಅಂದ್ರೆ ಕಲ್ಲು ಇದು ಫುಲ್ ಸೀಟ್ ಮೇಲೆ ಮನೆ ಮೇಲೆ ಬಿದ್ದಿದೆ. ಸೀಟ್ ಮೇಲೆ ಮನೆ ಬಿದ್ದಿರೋದು ಏನಾಗಿದೆ ಅಂತಂದ್ರೆ, ಊಟ ಮಾಡ್ತಾ ಇರೋ ಚಿಕ್ಕ 4 ಜನ ಇದ್ರು. 4 ಜನ ಎಲ್ಲ ಚಿಕ್ಕ ಹುಡುಗರೆ. ಅದಾದ್ಮೇಲೆ ಒಂದು ಸ್ವಲ್ಪ ಪ್ರೆಗ್ನೆಂಟ್ ಲೇಡಿ ಅವ್ರಿಗೆ ಡೆಲಿವರಿ ಆಗಿದೆ. ಒಂದು ಚಿಕ್ಕ ಮಗು ಇತ್ತು, ಅದು ಜೋಳಿಗೆಲ್ಲ ಇತ್ತು. ಏನಾಗಿದೆ ಅಂದ್ರೆ ಕಲ್ಲುಗಳೆಲ್ಲ ಬಿದ್ದಿದೆ. ಇದಕ್ಕೆ ಶೀಟ್ ಏನಿದೆ ಒಡೆದೋಗ್ಬಿಟ್ಟು ಡೈರೆಕ್ಟ್ ಆಗಿ ತಲೆ ಮೇಲೆ ಬಿದ್ದಿರೋದು. ಒಂದು ಚಿಕ್ಕ ಮಗು ಇದೆ, ಅದಕ್ಕೇನಾಗಿದೆ ಅಂತಂದ್ರೆ ಇನ್ನೂ ಗೊತ್ತಿಲ್ಲ ನಮ್ಗೆ. ಜೀವಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಏನೋ ಘಟನೆಯಲ್ಲಿ 1 ತಿಂಗಳ ಬಾಣಂತಿಯಾಗಿರೋ ಮೃತ ಮನುಶ್ರೀ ತಾಯಿ ಮಮತಾ ತಲೆಗೂ ಗಂಭೀರ ಪೆಟ್ಟು ಬಿದ್ದಿದ್ದು ಗಾಯಾಳು ಮಕ್ಕಳಾದ ಶ್ರೇಯಾನ್ ಹಾಗೂ ಶೇಖರ್ಗೆ ಹತ್ತಿರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ಸಂಬಂಧ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರೋ HAL ಪೊಲೀಸರು ಕಟ್ಟಡ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.